ಹಾಯ್, ಇವತ್ತು ನಾನು ಒಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ ಮನೆಯಲ್ಲಿ ಮಗು ಐತಿರಲಿಲ್ಲ. ಅದಕ್ಕೆ ಅವನು ಒಬ್ಬ ಊರವನು ಹೇಳ್ದ, ನೀವು ಯಾರಾದರೂ ನಿಮ್ಮ ರಾಜ್ಯದಿಂದನೇ ಒಬ್ಬ ಹುಡುಗನ ಬಲಿ ಕೊಡಿ, ಆವಾಗ ನಿಮ್ಮ ಮನೇಲಿ ಒಬ್ಬ ಮಗ ಆಯ್ತಾನೆ ಅಂತ. ಅದಕ್ಕೆ ರಾಜ ಎಲ್ರಿಗೂ ಹೇಳಿಸ್ದ, ಯಾರು ಬಲಿ ಕೊಡ್ತೀರ ಅವ್ರ ಮಗುನ ಅಂತ. ಅದಕ್ಕೆ ಒಂದು ಫ್ಯಾಮಿಲಿಯವ್ರು ಎಲ್ಲದಕ್ಕಿಂತ ಚಿಕ್ಕ ಮಗುನ ಬಲಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಮತ್ತು ಚಿನ್ನ ಇಸ್ಕೊಂಡು ಹೋದರು. ಅದಕ್ಕೆ ರಾಜ ಮಗುನ ಬಲಿ ಕೊಡೋಕ್ಕಿಂತ ಮುಂಚೆ ಅವ್ನು ಕೇಳ್ದ, ನಿಂದೇನಾದರೂ ಕೊನೆ ಇಚ್ಛೆ ಏನಾದರೂ ಐತಾ ಅಂತ. ಅದಕ್ಕೆ ಆ ಮಗು ಹೇಳ್ದ, ನನಗೆ ಸ್ವಲ್ಪ ಮಣ್ಣು ತಂದುಕೊಡಿ ಅಂತ. ಮತ್ತು ಆ ಮಗು ಆ ಮಣ್ಣಿಂದ 4 ಮನೆಗಳು ಮಾಡ್ದ. ಅದ್ರಲ್ಲಿ 3 ಮನೆಗಳನ್ನ ಒದ್ಬಿಟ್ಟು ಬೀಳಿಸ್ಬಿಟ್ಟ. ಅದಕ್ಕೆ ರಾಜ ಕೇಳ್ದೆ, ಏನಿದು ಅಂತ. ಅವನು ಅಂದ್ಕೊಂಡು ಏನಾದರೂ ಮಾಟ ಮಂತ್ರ ಏನಾದರೂ ಮಾಡಿದ್ನ ಅಂತ. ಅದಕ್ಕೆ ಮಗು ಹೇಳ್ದ, ಮೊದಲನೇ ಮನೆ ನಮ್ಮ ಅಪ್ಪ ಅಮ್ಮಂದು, ಅದಕ್ಕೆ ಅವರು ನನ್ನನ್ನು ಮಾರಿಬಿಟ್ರು, ಅದಕ್ಕೆ ನಾನು ಅವ್ರ ಮನೇನ ಒದ್ದೆ. ಎರಡನೇ ಮನೆ ನನ್ನ ರಿಲೇಟಿವ್ಸ್ದು, ಅವರು ನಮ್ಮ ಅಪ್ಪ ಅಮ್ಮನ ತಡೀಲಿಲ್ಲ, ಅದಕ್ಕೆ ನಾನು ಅವ್ರ ಮನೆಯೂ ಒದ್ದೆ. 3ನೇ ಮನೆ ನಿಮ್ಮದು, ನೀವೊಬ್ಬ ರಾಜ ಆಗಿ ನಮ್ಮೆಲ್ಲರೂ ಕಾಪಾಡಬೇಕು, ಆದರೆ ನೀವು ನಮ್ಮನ್ನೇ ಬಲಿ ಕೊಡ್ತಿದ್ದೀರಾ ಅಂದ. 4ನೇ ಮನೆ ದೇವ್ರದ್ದು, ನಾನು ಅದಕ್ಕೆ ಅವರು 4ನೇ ಮನೆ ಕೈ ಮುಗಿದೆ ಅಂತ ಅಂದ. ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.